ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗಿಂದು ಎಲ್ಲನೂ ರೂಟೀನ್ ಮುಗ್ದೈತೆ ನೋಡಿರಿ. ಇನ್ನು ಮುಂದೆ ಅರ್ಧ ಏನೇನೈತೆ ಎಲ್ಲನೂ ಬಿಟ್ಟಿದ್ದು ಎಲ್ಲ ಮಾಡ್ಕೋಬೇಕ್ರಿ. ಬರೀ ಏನು ಮಾಡೇನಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಈಗಾಗಲೇ ಒಂದಿಷ್ಟು ಬ್ಯಾಳಿ ಕೂಡಿಸಿ ಇದು ಕ್ಯಾಬೇಜ್ ಪಲ್ಯ ಮಾಡೇನಿ ರೀ. ತೊಗರಿಬೇಳೆ ಕೂಡಿಸೇನಿ ರೀ. ಇದಕ್ಕೆ ಕ್ಯಾಬೇಜ್ ಪಲ್ಯ ಮಾಡೇನಿ ರೀ. ಇನ್ನು ಟಿಫಿನ್ ಚುಮ್ಮರಿ ಸುಸ್ಲ ಮಾಡಿದ್ದೆ ರೀ. ಎಲ್ಲರೂ ತಿಂದಾರ. ಇಷ್ಟದ ನೋಡಿರಿ, ಚುಮ್ಮರಿ ಸುಸ್ಲ ಮಾಡಿದ್ದೆ ರೀ. ಎಲ್ಲರೂ ಟಿಫಿನ್ ಆಗೈತಿ. ಈಗ ನಂದು ಹೋಗ್ಬೇಕಿದೆ ನೋಡಿರಿ. ನಾನು ಈಗ ಚಹಾ ಕುಡಿಯತ್ತೀನಿ ರೀ. ಚಹಾ ಸ್ವಲ್ಪ ಬ್ರೆಡ್ ತಿಂದ್ರಾತಂತಂದು ಈಗ ಚಹಾ ಮಾಡ್ಕೊಂಡೇನಿ ರೀ. ಬರ್ರಿ ಫ್ರೆಂಡ್ಸ್, ಎಲ್ಲರೂ ಚಹಾ ಕುಡಿ ಮತ್ತು ಬರ್ರಿ, ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇಲ್ಲಿ ನೀರು ಹೊಡ್ಯಾಕುಂತಾರ ಮ್ಯಾಲೆ. 21 ದಿನ ಹೊಡಿಬೇಕಲ್ರಿ. ಇದು ಸ್ಲ್ಯಾಬ್ ಹಾಕಿಂದ ಹಿಂಗಾಗಿ ನೀರು ಹೊಡ್ಯಾತೈತೆ ನೋಡ್ರಿ. ಎಲ್ಲ ಕಡೆ ಹೊಡಿಬೇಕು ಇವು ನೀರು ನೋಡ್ರಿ. ಮತ್ತು ಈ ಕಡೆ ಆ ಕಡೆ ಎಲ್ಲ ಕಡೆ ನೋಡ್ರಿ. ಕ್ಲೈಮೇಟ್ ಹೆಂಗಾಗೈತೆ ನೋಡ್ರಿ. ಅಲ್ಲೆಲ್ಲ ಸ್ಟೆಪ್ಸಿಗೆ ಹೊಡೆದು ಅಲ್ಲೆಲ್ಲ ನೀರು ಬರತ್ತವಲ್ಲ, ಚಲೋ ಆತ. ಅಲ್ಲೇನು ಗಟ್ಟಿ ಉಂಟು ಮಾಡಿ ಬಂದೇನ ಅದೆಲ್ಲ ಗಟ್ಟಿ ಫಿಟ್ ಸುತ್ತಿ ಬಂದ್ರಿ. ಹಾಂ ನೀರು ಹೊಡಾತನ. ನಾನು ಸ್ವಲ್ಪ ಒಳಗೆ ಶೇಂಗಾ ಚಟ್ನಿ ಮಾಡ್ಬೇಕು ರೀ. ಶೇಂಗಾ ಚಟ್ನಿ ಮಾಡಿ ಅನ್ನ ಬ್ಯಾಳೆ ಕುಕ್ಕರ್ ಇಟ್ಟೀನಿ ರೀ. ಆ ಕುಕ್ಕರ್ ತೆಗೆದು ಈಗ ಸಾರು ಮಾಡ್ತೀನಿ ರೀ. ಬ್ಯಾಳೆ ಸಾರು ನೋಡಿರಿ. ಇಲ್ಲಿ ಕುಕ್ಕರ್ ಇಟ್ಟೀನಿ ರೀ. ಅನ್ನ ಬ್ಯಾಳೆ ಇಟ್ಟು ಕೈಬೇಕ್ರಿ. ಇಲ್ಲೇ ಶೇಂಗಾ ಹಾಕೋಗೇನು ರೀ. ಆಗಲೇ ಮಾಡಬೇಕಪ್ಪ ಶೇಂಗಾ ಚಟ್ನಿ ಅಂತಂದು ಇದು ಶೇಂಗಾ ಚಟ್ನಿ ಮಾಡ್ತೀನಿ ರೀ. ಈಗ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಅದು ಹಾಕ್ಕೊಂಡು ಮಾಡೋಣಂತ್ರಿ ಈಗ ಶೇಂಗಾ ಚಟ್ನಿ ನೋಡ್ರಿಪ್ಪ. ಇದಕ್ಕೆಲ್ಲ ಹಾಕ್ಕೊಂಡೆ ಎಲ್ಲ ಐಟಮ್ಸ್, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಖಾರ, ಇವೆಲ್ಲ ಶೇಂಗಾ ಇವೆಲ್ಲ ಹಾಕ್ಕೊಂಡೇನಿ ನೋಡ್ರಿ. ಅಕ್ಕಿ ಬುತ್ತಿ ಬಂದ್ರು ತಿನ್ನಂಗಿಲ್ಲ ಇವ್ರ ನೆಟ್ಗ. ಹೌದಾ? ಯಾಕಂದ್ರಪ್ಪ? ಅವು ಚಪಾತಿನ ಸೇರಂಗಿಲ್ಲ. ಹಾಂ ಅವ್ರ ಮನ್ಯಾಗ ನಮ್ಮ ಹಿಟ್ಟು ಹಚ್ಚಿ ಚಪಾತಿ ಅವ್ರು ಸೇರಂಗಿಲ್ಲ. ಅವ್ರ ಅತ್ತೆ ಅದು ಯಾರು ತಿನ್ನಂಗಿಲ್ಲ. ಅವ್ರ ಅತ್ತೆ ಅವ್ರ ಮನ್ಯಾಗ ಮಂದಿನೇ ತಿನ್ನಂಗಿಲ್ಲ. ಹಿಂಗಾಗಿ ಅದಾಕಿ ಬ್ಯಾಡ. ನೀವು ಹಚ್ಚಿ ಹಿಟ್ಟು ಹಚ್ಚಿ ನೀವು ಮಾಡ್ಕೊಂಬಂದ್ರೆ ಅಯ್ಯ ಮಾಡಿ ದೀಪಾವಳಿಗೆ ದುನಿಯಾ ಚಪಾತಿ ಮಾಡ್ತಿಲ್ಲ. ಅಕ್ಕಿನೇ ಮಾಡಿದ್ರಲ್ಲ, ಮೆಸೋದರ ಮಾಡಿದ್ರಲ್ಲ. ಅಯ್ಯೋ ಎಷ್ಟೋ ಚಪಾತಿ ಉದು ನಾವಾಗಿ ನೀವಾಗ ನಮ್ಮ ಸಾಂಗ್ ನಾಡ್ಸಿರ್ತೀವಿ. ಇಲ್ಲಿ ದೀಪಾವಳಿ ಹಾಕಿನ ಮಾಡಿದ್ವಿ. ಮತ್ತೆ ಹಿಟ್ಟು ಹಚ್ಚಿ ಮಾಡಬೇಕಿಲ್ರಿ. ಹಿಟ್ಟು ಹಚ್ಚಿ ಹಾಕಿ ಲಡ್ಸಾಕ್ ಬರಂಗಿಲ್ಲ ಆಕಿ. ನಮ್ಗೆ ಹೆಂಗೆ ಎಣ್ಣೆ ಹಚ್ಚಿ ಲಡ್ಸಾಕ್ ಬರಂಗಿಲ್ಲ. ಹೌದ್ರಿ, ಚಲೋ ಬಿಡ್ರಿ. ಅದ್ರೊಳಗೆ ಬಿಟ್ಟಿರ್ತೇನ್ರಿ ಎಣ್ಣೆ ಹಚ್ಚೋದು. ಅವ್ರ ಮನೆ ಮಂದಿನ ಹಂಗ ಮಾಡ್ತಾರೆ ಎಲ್ಲಾರು. ಅವ್ರ ನೆಯ್ಯಾನಿ, ಅವ್ರ ಅತ್ತಿ, ಅವ್ರ ನಾದ್ರಿ ಎಲ್ಲರೂ ಎಣ್ಣೆ ಹಚ್ಚಿ ಅವ್ರ ಒಟ್ಟು ಈ ನಾವು ಹೋಳಿಗೆ ಹ್ಯಾಂಗ ಹಿಂಗೆ ಸೌರಿ ಲಟ್ಟಿಸ್ತೇವಲ್ಲ ಹಂಗ ಲಟ್ಟಿಸ್ತಾರ ಅವ್ರು. ಮತ್ತೆ ಹೀಗಬೇಕಲ್ಲ ಅದು. ಹಂಗ ಎಣ್ಣೆ ಹಚ್ಚಲಾರ್ದ ಅದು ಯಾಕೆ ಹಿಗ್ತದೆ ಅಲ್ಲಿ. ನಮ್ದು ಹಿಟ್ಟು ಹಚ್ಚಿದ್ರೆ ಹಿಗ್ತಾವ ಹಂಗ ಅವ್ರಿಗೆ ಗೊತ್ತಾದ್ರೆ. ಅಂತಾವ್ ಇವ್ ನಮಗ್ ಪಸಂದ್ ಬರಂಗಿಲ್ಲ ಮನ್ಯಾಗ. ನಮ್ಮ ಕಡೆ ಇಲ್ಲೆಲ್ಲ ಈ ಕಡೆ ಇದನ್ನ ತಿಂತಾರಲ್ರಿ. ನಾವ್ ಹಿಟ್ಟು ಹಚ್ಚಿ ನಾವು ಎಲ್ಲ ಅಂದ್ರೆ ಈ ಕಡೆ ಬಿಜಾಪುರ ಬಂದು ಹಿಟ್ಟು ಹಚ್ಚಿದ್ರೆ ಜಾಸ್ತಿ ರೀ. ಹೌದಿಲ್ರಿ? ನಾವ್ ಎಲ್ಲಿಯಾದ್ರು ಮತ್ ನಾ ಎಂತಾದ ಮಾಡ್ತೀವಿ ತಿಂತಾರ ನಮ್ಗೆ. ಲಕ್ಷ್ಮಿ ತಿಂತಾರ. ಕಿಚನ್ ಮಾಡ್ತಾವ ಪಲ್ಯ ಅನ್ನ ಸಾರು. ಈ ಮಂದಿ ದೀಪಾವಳಿ ಪಲ್ಯ ಮಾಡಕ್ ಹಚ್ಚಿ ಬಿಟ್ಟಿವಿ ನೋಡಿ ಸಣ್ಣ. ಯಾರಿಗ್ರಿ? ನಮ್ಮ ಹೆಸರಾಗ ಆಕ ಪಲ್ಯ ಮಾಡಿದ್ರೆ ನಾ ತಿನ್ನಂಗಿಲ್ಲ ನೋಡುವ. ಅಕ್ಕಿಗೆ ಮುಂದೆ ಅಕ್ಕಿಗೆ ಮನ್ಸಿಗೆ ಇದು ಅನ್ಸತ್ತಿಲ್ಲ. ಹಂಗಾಗಿ ಬೇಡ ನೀ ಪಲ್ಯ ಇಲ್ಲಿ ಮಾಡ್ಬೇಡ, ಅಕ್ಕಿ ಮಾಡ್ಲಿ ಹಾಕಿದ್ರೆ ಏನು ತಗದೈತಿ ಮತ್ತೆ ಇದನ್ನ ಮಾಡಂತಿ. ಮತ್ತೆ ಅಕ್ಕಿಗೆ ಮುಂದೆ ನಾನು ಸಿಟ್ಟು ಬರ್ತೈತ್ರಿ ಮುಂದೆ ಅಲ್ಲಿ. ಆಕಿ ಅತ್ತಾವ ಅಯ್ಯ ನಾ ಮಾಡಿದ ಮನ್ಸಿಗೆ ಬರಂಗಿಲ್ಲ ಅವ್ರಿಗೆ ಪೆಟ್ರೋಲ್ ರೊಕ್ಕ ಇಸ್ಕೊಂಡಿದ್ದಾನ ಮೊನ್ನೆ 21 ಇಲ್ಲ 21 ಇಲ್ಲ
21 22 23 24 25 26 ಏನಪ್ಪ ಮನೆ ಕೊತ್ತಂಬರಿ ಅಲ್ಲ ಬಂದ್ ಮಾಡೋದು ಚಲೋ ಅಲ್ಲ 10 ರೂಪಾಯಿ ಕೇಳಂದ್ರೆ ಕೊತ್ತಂಬರಿ 10 ರೂಪಾಯಿ ಕೊಂದಿದ್ದು 10 ರೂಪಾಯಿ ಕೊಂದಿದ್ದು 20 ರೂಪಾಯಿ ಮೆಣಸಿಗೆ 20 ರೂಪಾಯಿದಾ 10 ರೂಪಾಯಿ ಅವು ಏನು 10 ರೂಪಾಯಿ ಹಾಕಿದ್ರು 20 ರೂಪಾಯಿ ತೂಕ ಮಾಡಿಸ್ಕೊಂಬರಕದು ಪಾವು ಕಿಲೋ ಅದಾವಿಲ್ಲ ಅಂತ ನೋಡಾಕ ಹಾಂ ನಾನೆಲ್ಲ ಇಡ್ತೀನಿ ಸರಿ. ಇಡು ಕಾಯಿಪಲ್ಲೆ ಬಂತೆ ಮೆಣಸಿನ್ಕಾಯಿ ಇದ್ದಿಲ್ಲ ರೀ ಮೊನ್ನೆ ಅರ್ಧಂಬರ್ಧ ಕಾಯಿಪಲ್ಲೆ ತೊಗೊಂಬಂದಿದ್ರು ಮೆಣಸಿನ್ಕಾಯಿ ಇದ್ದಿಲ್ಲ ಕರಿಬೇವು ಇದ್ದಿಲ್ಲ ಕೊತ್ತಂಬರಿ ಇತ್ತು ಒಂದು ಸ್ವಲ್ಪ ಪಾಲಕ್ ಒಂದಿಟ್ಟು ತಂದೈತಿ ಎಷ್ಟು ಮಾಡಾಕ 500 ರೂಪಾಯಿ ಅಲ್ಲಿ ಟ್ರೈನ್ ಮೋಟ್ರಿಗೆ ಮುಂದಿನ ಅಂಗಡಿ ಹಚ್ಬೇಕಂತ ಅದ್ರಾಗ ನೀರು ಇದ್ರಾಗ ಬಿಡ್ಬೇಕಂತ ಅದರ ನೀರು ಇದ್ರ ಬಿಡ್ಬೇಕಂತ ಫ್ರೀ ಮಾಡ್ತಾರೆ ಏನೋ ಅದು ಯಾರು ಇಲ್ಲ ಹಂಗಲ್ಲ ಈಗ ಮಷಿನ್ ಹಚ್ಚಿ ಬಿಡೋದನ್ನ ಅದಕ್ಕೆ ಅದ್ರಾಗ ನೀರು ಇದ್ರ ಹಾಕ್ಬೇಕು ಈಗ ಹೌದಾ ಫ್ರೀ ಮಾಡ್ತಾರೆ ಅನ್ನೋದು ಯಾರು ನೀ ಮಾಡ್ತಿಲ್ಲ ಫ್ರೀ 500 ರೂಪಾಯಿ 50 ರೂಪಾಯಿ ಇರ್ಬೇಕು 50 ರೂಪಾಯಿ ಕೆಳಗೆ 50 ರೂಪಾಯಿ ಕೆಳಗೆ ಯಾರು ಮಾಡೋದು 50 ರೂಪಾಯ ಈಗ ಅದು ಎಲ್ಲ ಸರಿ ಐತೆ ನಮ್ಮ ಮೊಟ್ರ ಆ ಕಡೆ ಹಾಕೋದು ಮಾಡೋದು ಬರೇ ಏರ್ತಾವ ನೀರು ಏರ್ತಾವ ಹಾಂ ಆತ ಏರ್ ಬಡ ಬಡ ಬಿಟ್ಬಿಡ್ರಿ ನೀರು ಹಚ್ಚಿಬಿಟ್ರಿ 2 ತಾಸು ತುಂಬ್ತಾವ ಹಾಂ ಹಚ್ಚಿಬಿಟ್ಟು 2 ತಾಸು ತುಂಬ್ತಾವ ಹಾಂ ಊಟ ಮಾಡಿ ಇದು ಮಾಡ್ಕೊಂಡು ತುಂಬ್ತಾವ ಅಂತ ಆರಾಮ್ಸೆ ತುಂಬ್ತಾವ ಇವತ್ತು ಯಾವ ಬುಧವಾರ ಶುಕ್ರವಾರ ಬರ್ತಾವ ನಾಳ ಸರ ಬರ್ತಾವ ನಾಳೆ ಒಂದೇ ದಿನ ಅಲ್ಲ ನಾಡ್ದು ಬರೋದಲ್ಲ ನಾಳ ಆತು ನಾವು ಒಂದಿನ ಹೆಂಗಾರು ಮಾಡಿದ್ರೆ ನಾಡ್ದು ಬರ್ತಾವ ನಾಳ ಹೇಳಿ ನಾವು ಬ್ಯಾಳಿಗೆ ಮೊದಲು ನೆನಾಕ್ತೀರಿ ನಾವು ಚಪ್ಪಟ್ ಬ್ಯಾಳಿ ಇರ್ತಾವಲ್ಲ ತೊಗರಿ ಬ್ಯಾಳಿನ ಇವ್ರಿ ಇದ್ರು ಚೆನ್ನಾಗಿ ಬೇಳೆ ಚೆನ್ನಾಗಿರ್ತಾರೆ ಯಾವ ಮತ್ತೆ ಕ್ಯಾಂಪ್ ಈ ಚಪ್ಪಟ್ ಬೇಳೆ ಅವ್ರಿ ಚಪ್ಪಟಿ ಬ್ಯಾಳಿ ಅಂದ್ರೆ ನಿಮ್ಮ ಮನ್ಯಾಗ ಇರಾಕಿಲ್ಲ ನಮ್ಮ ಮನ್ಯಾಗ ಇರ್ತಾವ ತೊಗರಿ ಬ್ಯಾಳಿನ ಚಪ್ಪಟ್ ಇರ್ತಾವ ಹಾಂ ನೋಡಿ ನಾಡ್ರಿ ಚಪ್ಪಟ್ ಅಂದ್ರೆ ಅವು ಚಪ್ಪಟ ಇದ್ದಾವ ಚಲೋ ತೊಗರಿ ಬೇಳೆ ತಿನ್ನೋರ ಪಾಯಸ ಆಗಿತ್ತು ಪಾಯಸ ತೊಗರಿ ಬೇಳೆನ ಕರೆ ಸ್ವಲ್ಪ ಮ್ಯಾಂಗನ್ ಮಿಷನ್ದಾಗ ಚಪ್ಪಟ ಇರ್ತಾವ ನೀವು ಹಂಗ ತಂದಿರ್ತೀರ ಹಂಗ ತಂದಿರ ನೀವು ನಮ್ಮ ಅವತ್ತ ಅವು ಜಲ್ದಿ ಕುದಿತಾವ ಹಾಂ ಈ ಚಲೋ ಅಲ್ರಿ ಅಂತ ಹೆಂಗಿದ್ರ ಒಂದು 2 ಸೀಟ್ಯಾಗ ಕುದಿತಾವು ಹಾಂ ಮತ್ತು ನಾವು ಉದುರು ಒಣಗಿ ಅದು ಮಾಡ್ತೇವೆ ಅದರಲ್ಲಿ ಹಾಂ ನೆನಕ್ಕೆ ಹಾಂ ನಮ್ಗೆ ಅದು ಚಲೋ ಅಲ್ಲ ಕ್ಯಾಬೇಜ್ ಹೆಂಗ್ ಮಾಡ್ತೀರಿ ಕುದಿಸ್ರಿ ಹೆಂಗ್ ಮಾಡ್ತೀರಿ ನಾವು ಹ್ಯಾಂಗ ಹೋಗ್ತೀವ ಹೋಳಿ ಕುದಿತೇವೆ ಅದನ್ನು ಹ್ಮ್ ಎಣ್ಣೆ ಹಾಕಿ ಹ್ಮ್ ಹುರಿದ್ರ ಅದನ್ನ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವ ಓ ಬ್ಯಾಳೆ ಅಷ್ಟ ನೆನೆಸಿ ಬಿಟ್ಟಿರ್ತೀರಲ್ಲ ಸಿಡಿ ಹೊಡಿತಿರಲ್ಲ ಸಿಡಿ ಇಲ್ಲ ಬರೀ ನೆನಾಕುದಷ್ಟ ಎರಡು ಕೂಡ ಆಮೇಲೆ ಕಳಿಸ್ತೀರಿ ಈ ಮೊದಲ ಎಲ್ಲ ಪಾಳಿ ಕೊಟ್ಕೆಂದ ಗೋಬಿ ಹಾಕ್ಯದ ತಿರುವಾಡ್ದು ತಿರುವಾಡ್ಕೆಂದ ಅದನ್ನ ಬ್ಯಾಳಿ ಅದ ಸುರ್ದ ಹೊಳೆ ಆಡ್ಸಿ ನಾ ಇಲ್ರಿ ಇದ್ರಾಗ ಕುದಿಸಿನಿ ಒಂದು ಕುದಿ ಕುಕ್ಕರ್ನಾಗ ಹಿಂಗಾಗೈತೆ ನೋಡ್ರಿ ಬೆತ್ತಗಾಗೈತಿ ಹಿಂಗೆ ಚಂದ ಹಿಂಗೆ ಆಗ್ಬೇಕು ಅದು ಅವ್ರು ನೆನದ್ರು ಅವು ಬೆತ್ತಗ ನಾ ಇಲ್ರಿ ಅವಾಗಿಂದ ಅವಾಗ ನೆನ್ಸಿಲ್ರಿ ನಾವು ನೆನಾಕ 2 ಸೀಟಿ ಹೊಡಿಸ್ಬಿಟ್ಟೀನಿ ಕಡ್ಲಿ ಬ್ಯಾಳಿ ಉದುರು ಒಣಗಿ ಮಾಡಿದ್ರೆ ಅವ್ರು ನೆನಾಕ ಇರ್ತೇವೆ ಕಡ್ಲಿ ಬ್ಯಾಳಿ ಮುಗ್ನಿ ಬ್ಯಾಳಿ ಅವ್ರು ನೆನಾಕಿ ಮಾಡಿ ಉದ್ರ ಒಣಗಿ ಮಾಡ್ತೀನಿ ಕುಸಂಗಿಲ್ಲ ಇಲ್ಲ ನಾವು ಕುಸಾಗಿಲ್ಲ ಕುಸಾದ್ರೆ ಸಾರಿ ಗತಿ ಆಗಿಬಿಡ್ತದೆ ಹೇಳಿ ನಾವು ಬರೀ ಉದುರು ಮಾಡೋಬೇಕಾದ್ರೆ ನೆನಾಕಿ ಮಾಡ್ತೀವಿ ನಾ ಇವತ್ತ ಫಸ್ಟ್ ಟೈಮ್ ಮಾಡೀನಿ ಬ್ಯಾಳಿ ಹಾಕಿ ಕ್ಯಾಬೇಜ್ ಮೊನ್ನೆ ಮಾಡ್ಬೇಕು ಅನ್ಕೊಂಡಿದ್ದೆ ಮೊನ್ನೆ ನೆನಪಾಗಿಲ್ಲ ಒಬ್ಬರು ಏನು ಮಾಡ್ತಾರೆ ಕರಿಯಾರು ಏನು ಮಾಡ್ತಾರೆ ಅವರು ಅದು ಗುರಿಯಾಂಗೂ ಇಲ್ಲ ಅವ್ರು ಹಂಗ ಹಸಿ ಮಾಡ್ತಾರೆ ಅದು ಸ್ವಾದ ಹತ್ತಂಗಿಲ್ಲ ಅದು ಸ್ವಾದ ಹತ್ತಂಗಿಲ್ರಿ ಅದು ಕರಕ್ 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 ಆಗ್ತದೆ ಏನು ಹೊಸ ನೀವು ಇಲ್ಲಿ ಹೋಗಿ ಮಾರ್ಕೆಟ್ ಹೋಗಿ ಅರ್ಬಿ ತಗೊಂಡು ಆ ಕಡೆ ಹೋಗಿ ಆ ಕಡೆ ಹೋಗಿ ಆದ್ರೆ ನಮ್ಮ ಮನೆಯವ್ರು ಅಂತ ಅವ್ರು ಜಲ್ದಿ ಬರ್ಲಿಲ್ಲ
ಮತ್ತು ಅವ್ರು ಇದ್ರ ಸಂಬಂಧ ಓಡಾಡಕತ್ತಿರ್ಲಕ್ಕ ಅದ ಮನೆ ಅಲ್ಲಿ ಹೋಗಿದ್ದು ಸೈ ಬೇಕಲ್ಲ ಮನೆಗೆ ಹೋಗಿದ್ದು ಫೋನ್ ಹಚ್ಚಿ ರೊಕ್ಕ 500 ಸೈ ಬಿಡ ಅವ್ನಿಗೆ ಬಂದು ಸೈ ಸೀರೆ ಉಬ್ಬಿತ್ತು ನೋಡ್ರಿ ಆಂಟಿ ಅದು ಸೀರೆ ಉಬ್ಬದಂಗೆ ಆಗೈತಿ ಇಲ್ಲ ಬೇಸಕ್ಕ ಅದು ಭಾಳ ಮುಗಿತ್ತು ನಿಮ್ದನ್ರಿ ಭಾಳ ಉಬ್ಬಿದ್ದು ಅದು ಗಂಜಿ ಐತಿಲ್ಲ ಹಾಂ ಗಂಜಿ ಭಾಳ ಮುಗಿತ್ತು ಕಾಟನ್ ಒಳಗಿತ್ತನ್ರಿ ಅದು ಹಾಂ ಯಶೋದಾರ್ ಉಡ್ಸ್ಯಾರ ಹೆಸರು ನೆಗ್ಯಾಳಿ ಅವ್ರ ಉಡ್ಸ್ಯಾರನ ಬ್ಯಾರೆ ಇರ್ತಾರನ್ರಿ ಅವ್ರು ಬೇರೆ ಅದಾರ ಬ್ಯಾರೆ ಅದಾರ್ರಿ ನಾ ಇಲ್ಲೇ ಹೊಲ ಪಾಡೋದು ಏನಿಲ್ಲ ಹಾಂ ಅಡಿಗೆ ಪುಸ್ತಕ ಬ್ಯಾರೆ ಇರ್ತಾವ ಅಡಿಗೆ ಪೂರ್ತಕ್ಕೆ ಬ್ಯಾರೆ ಅದ ಜಗಳ ಆಡ್ತಾರತ್ತೆ ಅತ್ತಿ ಮಾವನು ಬ್ಯಾರೆ ಹೌದ್ರಾ ಅವ್ರ ಅತ್ತಿ ಮಾವ ಹೊಲ ಐತಿ ಊರಾಗ ಮನೆ ಐತೇನ್ರಿ ಹೊಲ್ದಾಗ ಮನಿ ಹೊಲ್ದಾಗ ಒಂದು ಮನೆ ಐತಿ ಈಗ ನಿಮ್ಮ ಯಶೋದಾರ ಎಲ್ಲದಾರ ಹೊಲ್ದಾಗ ಅದಾರ ಊರಾಗ ಅದಾರ ಈಗ ಅವ್ರು ಹೊಲ್ದಾಗ ಅದಾರ ಹೊಲ್ದಾಗ ಮನೆ ಕಟ್ಕೊಂಡದಾರನ್ರಿ ಹೊಲ್ದಾಗ ಮನಿ ಹಾಂ ಅಕ್ಕಿಗೆ ಆ ನೆಗ್ಯಾನಿಗೆ ಹೊಲ್ದಾಗ ಮನಿ ಐತಿ ಊರಾಗ ಮನಿ ಹಾಂ ಚಲೋ ಅಲ್ರಿ ಸುಮ್ಮನೆ ಈಗ ಅತ್ತಿ ಮಾವ ಇರ್ತಕ್ಕ ಹೊಲ ಹಾಕ್ತಿಲ್ಲ ಅವ್ರಿಗೆ ಕಮ್ಮಿ ಸರ್ಟಿಫಿಕೇಟ್ ತಾಳ ಜೋಳ ಕೊಡ್ತಾರಲ್ಲ ಇಬ್ಬರಿಗೆ ಆಯ್ತಲ್ರಿ ಮತ್ತೆ ಚಲೋ ಆತು ಮತ್ತು ಅದು ಒಬ್ಬಕ್ಕೆ ನನ್ನ ಮಗಳು ಇಬ್ಬರು ಕಳಿಸ್ಬೇಕಾದ್ರೆ ಇದು ಇಬ್ರನ್ರಿ ಗಂಡ್ಮಕ್ಳ ಈಗ ನನ್ನ ಹೆಸರು ಹಬ್ಬಕ್ಕೆ ಮತ್ತೊಬ್ಬ ನಿಮ್ಮ ಯಶೋದ ಸಣ್ಣಕ್ಕೆ ದೊಡ್ಡಕ್ರಿ ನನ್ನ ಹೆಸರು ಸಣ್ಣ ಸಣ್ಣಕ್ಕೇನ್ರಿ ಮತ್ತೊಬ್ಬಕ್ಕೆ ಅಣ್ಣನ ಮಗಳು ತೊಗೊಂಡಾಳೆ ಓ ಒಳಗೆ ತೊಗೊಂಡಾರನ್ರಿ ಅವರು ಯಾಕಂದ್ರೆ ನಮ್ಮ ಅಪ್ಪನ ಕಡೆ ಸಣ್ಣದವರು ಹಾಂ ಒಂದು ಒಳಗೆ ಕೊಟ್ರಿ ಲಕ್ಷ್ಮೀದು ಒಳಗೆ ಐಕಿದು ಯಶೋದ ಅಂದ್ರಿ ಹೊರಗನ್ರಿ ಒಳಗಂದ್ರೆ ಹಾಕಿದ್ರು ಹೊರಗ ಏನಿಲ್ಲ ಒಳಗೆ ಹಾಕಿದ್ದು ಅಂದ್ರೆ ನಮ್ಮ ಅಪ್ಪನ ಕಡೆ ಸ್ವಲ್ಪ ಸಣ್ಣ ಹಾಂ ಸ್ವಲ್ಪ ಮಾಡ್ಲೇನ ತುಂಬ್ತೇನ ಅದು ದೀಪ ಹಚ್ಚತ್ತಾರ ಆಯ್ತಾ ಹಾಂ ತಾಸಿಗೊಮ್ಮೆ ಹೌದು ಮತ್ತು ಮುಂಜಾನೆ 2-3 ತಾಸು ಎಷ್ಟು 2 ತಾಸನ 3 ತಾಸು ಹೊಡೆದೈತಿ ಹೌದು ಮತ್ತು ಬ್ಯಾಗ್ ಎಲ್ಲ ತುಂಬಿದ್ವು ಆತ ನಾಳೆ ನಾಳೆ ನತ್ತಿಗೆ ಶುಕ್ರವಾರ ನಾಳೆ ಬರ್ತಾವ ತುಂಬ್ಕೊಳಕ್ ಬರ್ತೈತಿ ಹೌದೌದು ತುಂಬ್ಕೊಳಕ್ ಬರ್ತೈತಿ ಶುಕ್ರವಾರ ಬರ್ತಾವ ಸಂಜೆಗೆ ನಳ ಬರ್ತಾನೆ ಎಲ್ಲರಿಗೂ ಬೇಕೇ ನೀರು ಹಾಂ ಮತ್ತು ನಾಳೆ ನಾಡ್ದು ಆರಾಮ್ ನಿಶ್ಚಿಂತಿರ ಹಾಕ್ಬಿಡ್ತೈತಿ ತುಂಬಿಸಿದ್ರೆ ಹೌದು ಚಾ ಆಗೈತೆ ನೋಡೋದು ನಾನು ಮುಂಜಾನೆ ಮಾಡ್ತೀನಿ ಮುಂಜಾನೆ ಆರಾಮ್ಸೆ 8ಕ್ಕೆ ಮತ್ತೊಂದು ಹಚ್ಚಿ 2 ತಾಸು ಹಚ್ಚಿ ಬಿಟ್ಟಿರ್ತೀನಿ ಔಟ್ ನೀರು ಖಾಲಿ ಮಾಡಿಬಿಡ್ತೀನಿ ತಾಕಿ ತುಂಬಿಡ್ತೀನಿ ಅಷ್ಟು ಖಾಲಿ ನಾಳೆ ಮಧ್ಯಾಹ್ನ ಮೇಲೆ ಅಪ್ಪ ಹೊಡೆದ್ರೆ ಮತ್ತೆ ಅದು ತೇರಿಸ್ಬಿಡ್ತೀನಿ ಹೌದು ಹಿಂಗೆ ಮಾಡೋದು ನೋಡ್ರಿ ಬೂಸ್ಟ್ ಅಂತ ಹಿಂಗಾಗಿ ಒಂದಿಟ್ಟು ಬೂಸ್ಟ್ ತೊಗೊಂಡು ಹೊಂಟೀನಿ ಕುಡಿತಾನೆ ದಿನ ಬೇಕ್ರಿ ಅವನಿಗೆ ಬೂಸ್ಟ್ ಒಂದು ಸ್ವಲ್ಪ ಊಟ ಆದ ಕೊಳೆ ತಗೋರಪ್ಪ ನೋಡಿ ಮಾಡೋದನ್ನು ಎಷ್ಟು ಇದನ್ನೂ ಹಚ್ಚಿ ಅದನ್ನೂ ಹಚ್ಚಿ ನೀನು ಎಲ್ಲರ ಬಂದ್ ಮಾಡಿಬಿಡು ಟಿ ವಿ ಸಾಕಿನ ತೋರಿ ಆತು ಊಟ ನೋಡಿರಿ ಫ್ರೆಂಡ್ಸ ನಮ್ದಂತೂ ಊಟ ಆಯ್ತು ರೀ ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನೋಡಿರಿಪ್ಪ ಇನ್ನೂ ಟಿ ವಿ ಹಚ್ಚ ನೋಡಿ ಇವರು ಕೇಳೋಲ್ಲ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಓಕೆ ಗುಡ್ ನೈಟ್